ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ನಾವು ಈ ತಿಂಗಳು ಯೇಸು ಕ್ರಿಸ್ತನ ಪ್ರಾಮುಖ್ಯ ಬೋಧನೆಗಳು ಎಂಬ ಶೀರ್ಷಿಕೆಯಲ್ಲಿ ಅಡಿಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ 19ನೇ ವಚನ. ಮತ್ತಾಯ 4:19. ಅವರಿಗೆ ಆತನು, ನನ್ನ ಹಿಂದೆ ಬನ್ನಿರಿ, ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಿಮ್ಮನ್ನು ಮಾಡುವೆನು ಎಂದು ಹೇಳುತ್ತಲೇ ಅವರು ತಮ್ಮ ಬಲೆಗಳನ್ನು ಬಿಟ್ಟು ಆತನ ಹಿಂದೆ ಹೋದರು. ಈ ವಾಕ್ಯಗಳನ್ನು ಗ್ರಹಿಸೋದಕ್ಕೆ ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ಹೆಚ್ಚಾದ ಗ್ರಹಿಕೆಯನ್ನು ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನು ಈಗ ಬಹಿರಂಗ ಸೇವೆಯನ್ನು ಆರಂಭಿಸಿದ್ದಾನೆ. ಈತನ ಸೇವೆಯ ಆರಂಭದಲ್ಲಿ ಆತನು ಮಾಡಿದಂಥ ಮತ್ತೊಂದು ಕುತೂಹಲಕಾರಿ ಸಂಗತಿ, ಆತನು ತನ್ನೊಂದಿಗೆ ಶಿಷ್ಯ ಮಂಡಳಿಯನ್ನು ಎಬ್ಬಿಸಿಕೊಳ್ತಾನೆ. ಅಥವಾ ಮುಂದುವರೆದು ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ, ಆತನು ತನ್ನೊಂದಿಗೆ ಅಪೋಸ್ತಲರನ್ನು ನೇಮಿಸಿಕೊಳ್ತಾನೆ. ಈ ರೀತಿಯಾಗಿ ಆತನು ನೇಮಿಸಿಕೊಂಡ ಅಪೋಸ್ತಲರ ಪೈಕಿ ಮತ್ತಾಯ ಸುವಾರ್ತೆಯಲ್ಲಿ ಆತನು ತನ್ನೊಂದಿಗೆ ಇರುವುದಕ್ಕೆ ಅಥವಾ ತನ್ನನ್ನು ಹಿಂಬಾಲಿಸುವಂತೆ ಆತನು ಕರೆ ಕೊಟ್ಟ ಒಂದು ಮೊಟ್ಟ ಮೊದಲ ಬ್ಯಾಚ್ ಎಂಬುದಾಗಿ ಹೇಳ್ಬೋದು. ಅವರಲ್ಲಿ ಇಬ್ಬರ ಕುರಿತಾಗಿ ನಾವು ಇಲ್ಲಿ ವಾಕ್ಯದಲ್ಲಿ ಓದ್ತೇವೆ. 18ನೇ ವಚನದಲ್ಲಿ ಅದು ಸಿಮೋನ ಮತ್ತು ಅವನ ತಮ್ಮನಾದ ಆಂದ್ರೇಯ. ಸಿಮೋನ ಎಂಬುದಾಗಿ ಹೇಳುವಾಗ ಪೇತ್ರನ ಕುರಿತಾಗಿ ಬರೆದ ವಿಷಯ. ಇಲ್ಲಿ ಯೇಸು ಕ್ರಿಸ್ತನು ಅವರನ್ನ ಗಲಿಲಾಯ ಸಮುದ್ರದಲ್ಲಿ ಗಮನಿಸುವಾಗ 18ನೇ ವಚನ ಹೇಳುತ್ತೆ, ಅವರು ಬಲೆ ಬೀಸ್ತಿದ್ರು. ನಾವು ಹಿಂದೆ ಬಹಳ ಸಮಯದಿಂದ ಒಂದನ್ನು ಗಮನಿಸಿದ್ದೇವೆ. ಯೇಸುಸ್ವಾಮಿ ಎಂದು ತಟಸ್ಥವಾಗಿರುವ ಜನರನ್ನ ಸೇವೆಗೆ ಕರೀಲಿಲ್ಲ, ಅಥವಾ ಯಾವ ಕೆಲಸವನ್ನು ಮಾಡದ, ಯಾವ ಜವಾಬ್ದಾರಿಯನ್ನು ನಿಭಾಯಿಸದ, ಯಾವ ಹೊಣೆ ಹೊರದ ಯಾರೊಬ್ಬರನ್ನಾಗಲಿ ದೇವರು ಹಳೆ ಒಡಂಬಡಿಕೆಯಲ್ಲಾಗಲಿ ಹೊಸ ಒಡಂಬಡಿಕೆಯಲ್ಲಿ ಆಗಲಿ ಆತನ ಸೇವೆಗೆ ಕರೀಲೇ ಇಲ್ಲ, ಯಾರನ್ನು ನೇಮಿಸಿಕೊಳ್ಳಲೇ ಇಲ್ಲ. ಯಾವ ಜನರು ತಮಗೆ ಇದ್ದ ಲೌಕಿಕ ಜವಾಬ್ದಾರಿಯಲ್ಲಿ ಬಹಳ ನಂಬಿಗಸ್ತರಾಗಿ ಶ್ರಮವಹಿಸಿ ಜವಾಬ್ದಾರಿಯಿಂದ ನಂಬಿಗಸ್ತರಾಗಿ ದುಡಿದದನ್ನು ಆತನು ಕಾಣ್ತಾನೋ ಅವರನ್ನು ತನ್ನ ಸೇವೆಗೆ, ತನ್ನ ರಾಜ್ಯದ ಕೆಲಸಕ್ಕೆ ಆತನು ನೇಮಿಸಿಕೊಂಡದನ್ನು ನಾವು ವಾಕ್ಯದುದ್ದಕ್ಕೂ ಗಮನಿಸ್ತೇವೆ. ಇಲ್ಲಿ ಈ ಸಹೋದರಿಬ್ಬರು ಸಮುದ್ರದಲ್ಲಿ ಬಲೆ ಬೀಸ್ತಿರುವಾಗಲೇ ಯೇಸು ಕ್ರಿಸ್ತನು ಅವರನ್ನು ನೋಡಿ, ನನ್ನ ಹಿಂದೆ ಬನ್ನಿರಿ, ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಿಮ್ಮನ್ನು ಮಾಡುವೆನೆಂದು ಎಂಬುದಾಗಿ ಕರೀತಾನೆ. ಹೀಗೆ ಹೇಳುತ್ತಲೇ ವಾಕ್ಯ ಹೇಳ್ತದೆ ಎಂದು ಹೇಳುತ್ತಲೇ ಅವರು ತಮ್ಮ ಬಲೆಗಳನ್ನ ಬಿಟ್ಟು ಆತನ ಹಿಂದೆ ಹೋದರು. ಯಾವಾಗಲೂ ನನಗೆ ಒಂದು ದೊಡ್ಡ ಪ್ರಶ್ನೆ ಬರ್ತದೆ, ಯೇಸು ಕ್ರಿಸ್ತನು ಅನೇಕರನ್ನು ನೋಡಿ ನನ್ನ ಹಿಂದೆ ಬನ್ನಿರಿ ಎಂಬುದಾಗಿ ಹೇಳಿದ್ದಾನೆ. ಯೇಸುವಿನ ಈ ಕರೆ ಅವರ ಕಿವಿಗೆ ಬೀಳುತ್ತಲೇ ಆಶ್ಚರ್ಯವೆಂಬಂತೆ ಅವರೆಲ್ಲರೂ ತಮ್ಮ ತಮ್ಮ ಕಾಯಕಗಳನ್ನು ಕೂಡಲೇ ಬಿಟ್ಟುಕೊಟ್ಟು, ಕೂಡಲೇ ತ್ಯಜಿಸಿ, ತಮ್ಮದೆಲ್ಲವನ್ನ ಮರೆತು ಕೂಡಲೇ ಯೇಸು ಕ್ರಿಸ್ತನ ಹಿಂದೆ ಹೋದವರು. ಹಾಗಾದರೆ ಯೇಸುವಿನ ಈ ಕರೆಯೊಳಗೆ ಯಾವ ವಿಧದಲ್ಲಿ ದೇವರ ಮಹಿಮೆ, ದೇವರ ಶಕ್ತಿ ಇದೆ ಎಂಬುದು ಯಾವಾಗಲೂ ನನ್ನ ಪ್ರಶ್ನೆ. ಹಾಗಾದ್ರೆ ಇವರು ಕೂಡಲೇ ಬಲೆಗಳನ್ನ ಬಿಟ್ಟು, ಹಾಗಾದ್ರೆ ಕೆಲವೊಮ್ಮೆ ಹೀಗೆಲ್ಲ ಕಲ್ಪಿಸಿ ನೋಡ್ಬೇಕೆಂಬುದಾಗಿ ಅನಿಸ್ತದೆ. ಯೇಸುವಿನ ಕರೆ ಕೇಳಿದೊಡನೆ ಅವರು ಇದ್ದ ದೋಣಿಯಲ್ಲೇ ದಡ ಸೇರಿದ್ರು, ಅಥವಾ ದೋಣಿಯನ್ನ ಬಲೆಯನ್ನು ಅಲ್ಲೇ ಬಿಟ್ಟು ಈಜಾಡಿಕೊಂಡು ದಡ ಸೇರಿ ಯೇಸುವಿನಿಂದ ಹೋದ್ರು, ಹೀಗೆಲ್ಲ ಯೋಚಿಸ್ಬೇಕನ್ನಿಸ್ತದೆ. ಒಟ್ಟಾರೆ ಯೇಸುವಿನ ಕರೆ ಅದೊಂದು ತೀವ್ರವಾದ ಕರೆ. ಅದಕ್ಕೆ ತಮ್ಮನ್ನು ಬಿಟ್ಟುಕೊಟ್ಟವರು ತೀವ್ರವಾಗಿಯೇ ವಿಧೇಯರಾಗಿದ್ದಾರೆ. ಬಹಳ ವಿಶೇಷವಾದ ಸಂಗತಿ. ಇಲ್ಲಿ ಮೊದಲು ಗಮನಿಸಬೇಕಾದಂಥ ವಿಷಯ, ಯೇಸು ಕ್ರಿಸ್ತನು ನಿರ್ದಿಷ್ಟವಾದ ಗುರಿಯನ್ನ ಸೂಚಿಸಿ ಅವರನ್ನ ಕರೀತಿದ್ದಾರೆ. ಹೇಗೆ? ಮತ್ತೊಮ್ಮೆ ನೋಡೋಣ. ನನ್ನ ಹಿಂದೆ ಬಂದಿರಿ, ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಿಮ್ಮನ್ನು ಮಾಡುವೆನು. ನಾನು ನಿರ್ದಿಷ್ಟವಾಗಿ ನಿಮ್ಮನ್ನು ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ಮಾಡ್ತೇನೆ. ನೀವು ಯಾವ ಸ್ಥಾನದಲ್ಲಿ ನಿಂತು ಎಲ್ಲಿ ನೀವು ಸಫಲರಾಗಬೇಕೋ ಹಾಗೆ ನಾನು ನಿಮ್ಮನ್ನು ಮಾಡ್ತೇನೆ. ಎಂಥ ಅದ್ಭುತವಾದ ವಿಷಯ! ಇದನ್ನು ನಾವು ಗಂಭೀರವಾಗಿ ಯೋಚಿಸಬೇಕು. ಯಾಕೆ? ನಾವು ಓದುವ ಚರಿತ್ರೆಗಳಲ್ಲಿ ಅಥವಾ ನಾವು ನೋಡುವಂಥ ಪ್ರಪಂಚದಲ್ಲಿ ಸಾಕಷ್ಟು ನಾಯಕರುಗಳನ್ನ ನೋಡ್ತೇವೆ. ವಿಧ ವಿಧವಾದ ನಾಯಕರುಗಳು, ರಾಜಕೀಯ ನಾಯಕರುಗಳು, ಸಮಾಜ ಸುಧಾರಕರು, ಧರ್ಮ ಸಂಸ್ಥಾಪಕರು, ತತ್ವಜ್ಞಾನಿಗಳು, ಹೀಗೆ ವಿಧ ವಿಧವಾದ ನಾಯಕರುಗಳನ್ನ ನಾವು ನೋಡ್ತೇವೆ. ಆದರೆ ಒಂದು ವೇಳೆ ಅವರು ಸಹ ತಮ್ಮ ಅನುಯಾಯಿಗಳನ್ನ ಸಂಪಾದಿಸಿಕೊಂಡಿದ್ದಾರೆ. ಮುಂದೆ ಅವರ ಆ ಚರಿತ್ರೆಗಳನ್ನ ಗಮನಿಸಿದರೆ ಒಂದು ವೇಳೆ ನಾವು ನೋಡುವಂಥ ನಾಯಕರು ಅವರ ಗುರಿಯನ್ನು ತಲುಪಿದ್ರೋ ಎನ್ನುವಂಥದ್ದು ಪ್ರಶ್ನೆಯಲ್ಲಿ ನಿಲ್ತದೆ. ಅವರು ತಾವು ಸೇರಿಸಿಕೊಂಡ ತಮ್ಮ ಅನುಯಾಯಿಗಳು ಅವರನ್ನ ಗುರಿ ತಲುಪುವಂತೆ ಮಾಡಿದ್ರೋ ಅದು ಸಹ ಪ್ರಶ್ನೆಯಲ್ಲಿ ನಿಲ್ತದೆ. ಅವರನ್ನು ಹಿಂಬಾಲಿಸಿಕೊಂಡು ಹೋದವರು ಯಾವ ಗುರಿಯನ್ನು ಮುಟ್ಟಿದ್ರು, ಅಥವಾ ಕೆಲವರನ್ನ ಕರೆದವರು ಅವರು ಯಾವ ಗುರಿಯನ್ನು ತಲುಪಿದ್ರು, ಎಲ್ಲವೂ ಪ್ರಶ್ನೆಯೇ. ಅವರ ಜೀವಿತದಲ್ಲಿ ಅವರು ತಲುಪಿದ ಗುರಿ ಏನು, ನಂತರದಲ್ಲಿ ನಿತ್ಯತ್ವದಲ್ಲಿ ಅವರು ತಲುಪಿದ ಗುರಿ ಏನು, ಎಲ್ಲವೂ ಅಸ್ಪಷ್ಟ.
ಆದರೆ ಯೇಸುಕ್ರಿಸ್ತನ ಕುರಿತಾಗಿ ನಾವು ಗಮನಿಸುವಾಗ ಇಂಥ ಪ್ರಶ್ನೆಗಳು ನಮ್ಮೊಳಗೆ ಉಳಿಯುವುದಕ್ಕೆ ಸಾಧ್ಯವೇ ಇಲ್ಲ. ಕಾರಣ, ಪರಲೋಕದಿಂದ ಇಳಿದು ಬಂದವನು, ತಾನು ಕರೆದ ಪ್ರತಿಯೊಬ್ಬರನ್ನ ಆತನು ತಾನು ತಿರುಗಿ ಹೋದ ಪರಲೋಕಕ್ಕೆ ಸೇರಿಸಿದವನಾಗಿದ್ದಾನೆ. ಎಂಥ ಸಂತೋಷದ ನಿರೀಕ್ಷೆಯ ವಿಷಯ! ಹಾಗಾದರೆ ಪರಲೋಕದಿಂದ ಬಂದವನಿಗೆ ತಾನು ಎಲ್ಲಿಂದ ಬಂದಿದ್ದೇನೆ ಎಂಬುದು ಗೊತ್ತು. ತಾನು ಯಾರನ್ನಾದರೂ ತನ್ನನ್ನು ಹಿಂಬಾಲಿಸುವಂತೆ ಕರೆದರೆ ಅವರನ್ನು ಯಾವ ಗುರಿಗೆ ತಲುಪಿಸ್ತೇನೆಂಬುದು ಆತನಿಗೆ ಸ್ಪಷ್ಟವಾಗಿ ಗೊತ್ತು. ಈಗ ಈತನು ತಾನು ಕರೆದ ಜನರಿಗೆ ನಿರ್ದಿಷ್ಟವಾಗಿ ಅವರವರ ಗುರಿಯನ್ನ ಅವರಿಗೆ ತಿಳಿಪಡಿಸ್ತಿದ್ದಾನೆ. ಅನೇಕ ಸಾರಿ ಹೇಳಿದರೆ, ನನ್ನನ್ನು ಹಿಂಬಾಲಿಸಿರಿ, ಅಥವಾ ನಿಮ್ಮ ಶಿಲ್ಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬನ್ನಿರಿ. ಕಾರಣ, ಆತನು ನಿರ್ದಿಷ್ಟ ಗುರಿಗೆ ಹೋದವನು. ನಾವು ವಾಕ್ಯದುದ್ದಕ್ಕೂ ನೋಡ್ತಾ ಹೋಗುವುದಾದರೆ ಆತನು ಪುನರುತ್ಥಾನ ಹೊಂದಿ ಪರಲೋಕಕ್ಕೆ ಏರಿ ಹೋದವನೆಂಬುದಾಗಿ ಓದ್ತೇವೆ. ಆತನು ತಂದೆಯಾದ ದೇವರ ಬಲಪಾಶದಲ್ಲಿ ಮಹಿಮಾ ಪದವಿಯಲ್ಲಿ ಆತನು ಉನ್ನತ ಸ್ಥಾನಕ್ಕೇರಿ ಎಲ್ಲಾದ್ರ ಮೇಲೆ ಒಡೆಯನಾಗಿ ಆತನು ಸಮಸ್ತವನ್ನ ತನ್ನ ಅಧೀನದಲ್ಲಿ ಇಟ್ಟುಕೊಂಡವನು ಮತ್ತು ನಮಗಾಗಿ ವಿಜ್ಞಾಪಿಸಿರುವವನಾಗಿದ್ದಾನೆ. ಆತನು ತಿರುಗಿ ಬಂದು ನಮ್ಮನ್ನ ತಾನು ಸಿದ್ಧಪಡಿಸಿದ ಗುಡಾರದೊಳಗೆ ಅಥವಾ ಬಿಡಾರದೊಳಗೆ ನಮ್ಮನ್ನು ಸೇರಿಸಿಕೊಳ್ಳುವನಾಗಿದ್ದಾನೆ. ಆತನು ಗ್ರಂಥಕರ್ತನ ಹೇಳುವ ಪ್ರಕಾರ ನಮ್ಮನ್ನ ದೇವರ ಸಮಕ್ಷಮಕ್ಕೆ, ಅತಿ ಪರಿಶುದ್ಧ ಸ್ಥಳ ಎನ್ನುವಂಥ ದೇವರ ಸಮಕ್ಷಮಕ್ಕೆ, ದೇವರ ಜೀವದ ಸಮೀಪಕ್ಕೆ, ದೇವರ ಜೀವದೊಳಗೆ ನಮ್ಮನ್ನು ಸೇರಿಸುವವನಾಗಿದ್ದಾನೆ. ಆತ ನಿರ್ದಿಷ್ಟ ಗುರಿಯನ್ನ ತಲುಪುವನು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಹಾಗಾದರೆ ಹೀಗೆ ನಿರ್ದಿಷ್ಟವಾದ ಸ್ಥಳದಿಂದ ಬಂದು ನಿರ್ದಿಷ್ಟವಾದ ಸ್ಥಳಕ್ಕೆ, ನಿತ್ಯತ್ವಕ್ಕೆ, ಮಹಿಮೆಗೆ ಹೋದವನು ನಮ್ಮನ್ನು ಸಹ ಅದೇ ಗಮ್ಯಸ್ಥಾನಕ್ಕೆ ಸೇರಿಸಬೇಕೆಂದಿದ್ದಾನೆ. ಆತನು ಕರೆದಿದ್ದಾನೆ. ಈತನ ನಂಬಿ ಹೋದವರಲ್ಲಿ ಯಾರಿಗೂ ಎಂದಿಗೂ ಯಾವ ವಂಚನೆಯೋ ಆಗಲೇ ಇಲ್ಲ. ಕ್ರಿಸ್ತನೊಂದಿಗೆ ಸೇರಿಕೊಂಡವರು ಯಾವಾಗಲೂ ನಿತ್ಯತ್ವದ ನಿರೀಕ್ಷೆಯೊಂದಿಗೆ, ನೆಮ್ಮದಿಯಿಂದ, ಕ್ರಿಸ್ತನ ಸಮಾಧಾನದೊಂದಿಗೆ ಅವರು ಜೀವಿಸುವುದನ್ನೇ ನಾವು ಕಾಣ್ತೇವೆ. ದೇವರಿಗೆ ಸ್ತೋತ್ರ. ಇಲ್ಲಿ ನಾವು ಗಮನಿಸಬೇಕಾದ ಮತ್ತೊಂದು ಪ್ರಾಮುಖ್ಯವಾದ ಅಂಶವನ್ನ ನಾವು ನೋಡಬೇಕಾಗ್ತದೆ. ಬಹಳ ಸಮಯಗಳ ಹಿಂದೆ ನಾನು ನನ್ನ ಸ್ನೇಹಿತರಾದ, ನನ್ನ ಜೊತೆ ಸೇವಕರಾದ ಅಶೋಕರೊಂದಿಗೆ ನಮ್ಮ ಊರಿನ ಪಕ್ಕದ ಊರಿಗೆ ಹೋಗಿ ನಾವು ಹಿಂತಿರುಗಿ ಬರ್ತಿದ್ದೆವು. ಹಿಂತಿರುಗಿ ಬರುವಾಗ ನಮ್ಮ ಊರಿನ ಬೈಪಾಸ್ ರಸ್ತೆನ ಪ್ರವೇಶಿಸಿ ನಮ್ಮ ಊರೊಳಗೆ ಹೋಗುವುದಕ್ಕೆ ಪ್ರಯಾಸ ಪಡುವಾಗ ನಾವು ಹೋಗುತ್ತಿದ್ದ ರಸ್ತೆಯಲ್ಲಿ ಕೆಲವರನ್ನ ನಾನು ಕಂಡೆ. ಅವರೆಲ್ಲರೂ ತಮ್ಮ ತಮ್ಮ ವಾಹನಗಳಲ್ಲಿ ಮೀನು ಹಿಡಿಯುವುದಕ್ಕಾಗಿ ಗಾಳಗಳನ್ನು ಸಿದ್ಧಪಡಿಸಿಕೊಂಡು ಉದ್ದ ಕೋಲಿಗೆ ಅವರು ನೈಲಾನ್ ದಾರವನ್ನು ಕಟ್ಟಿ ಅದಕ್ಕೆ ಕೊಕ್ಕೆಯನ್ನು ಸಿಕ್ಕಿಸಿ ಆ ಕೊಕ್ಕೆಗೆ ಹಾಕಬೇಕಾದಂಥ ಹುಳುಗಳನ್ನ ಅವರು ಇಟ್ಟುಕೊಂಡು ಅನೇಕರು ಹೋಗುವುದನ್ನು ನಾನು ಕಂಡೆ. ಹಾಗೆ ಅವ್ರನ್ನ ನೋಡುತ್ತಲೇ ನಾವು ಮುಂದುವರಿಯುವಾಗ ನನ್ನೊಳಗೆ ನಾನು ಒಂದು ಸ್ವರವನ್ನು ಕೇಳಿಸಿಕೊಂಡು, ಆ ಸ್ವರ ಹೀಗೆ: ನಾನು ಕರೆದ ಅಪೋಸ್ತಲರು ಅಥವಾ ಬೆಸ್ತರಾಗಿದ್ದ ಶಿಷ್ಯರನ್ನು ನಾನು ಕರೆದಾಗ ಅವರನ್ನ ಮೀನು ಹಿಡಿಯುವುದಕ್ಕಾಗಿ ಕರೆದೆ. ಅವರು ಯಾರು ಗಾಳ ಹಾಕಿ ಮೀನು ಹಿಡಿಯುತ್ತಿದ್ದವರಲ್ಲ, ಅವರೆಲ್ಲರೂ ಬಲೆ ಬೀಸಿ ಮೀನನ್ನು ಹಿಡಿಯುತ್ತಿದ್ದವರು. ಗಾಳ ಹಾಕಿ ಮೀನನ್ನು ಹಿಡಿಯುವುದಾದರೆ ಒಂದೊಂದೇ ಮೀನನ್ನು ಹಿಡಿಯತಕ್ಕದ್ದು. ಆದರೆ ಬಲೆ ಬೀಸಿ ಮೀನು ಹಿಡಿಯುವುದಾದರೆ ಅವರು ಒಮ್ಮೆಲೆ ಒಂದು ಬಲೆಯಲ್ಲಿ ಸಾವಿರಾರು ಮೀನುಗಳಂತ, ರಾಶಿ ಮೀನುಗಳನ್ನು ಅವರು ಹಿಡಿಯುವವರು ಎಂಬಂಥ ಸ್ವರವನ್ನು ಕೇಳಿಸ್ಕೊಂಡೆ. ಕೂಡಲೇ ಆಶ್ಚರ್ಯವಾಯಿತು. ದೇವರು ಏನೋ ಮಾತನಾಡ್ತಿದ್ದಾನೆ ಅನ್ನುವಂಥ ಸ್ಪಷ್ಟ ಸಂದೇಶ ಸಿಕ್ತು. ಹಾಗಾದ್ರೆ ದೇವರು ಶಿಷ್ಯರನ್ನು ಕರೆದಾಗ ಈ ವಿಧದಲ್ಲಿ ಕರೆದಿದ್ದಾನೆ. ಮುಂದೆ ನಾವು ಈ ಪೇತ್ರನ ಜೀವಿತವನ್ನು ಗಮನಿಸಿದರೆ, ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ಪೇತ್ರನು ಒಂದು ಸುವಾರ್ತೆಯನ್ನು ಸಾರ್ತಾನೆ. 3,000 ಜನರು ಕ್ರಿಸ್ತನೆಡೆಗೆ ಬಂದಿದ್ದಾರೆ. ನಂತರದಲ್ಲಿ 3 ಮತ್ತು 4ನೇ ಅಧ್ಯಾಯವನ್ನು ತೆಗೆದುಕೊಳ್ಳುವಾಗ ಒಬ್ಬ ಹುಟ್ಟು ಕುಂಟನನ್ನ ಅವರು ಗುಣಪಡಿಸಿದ್ದಾರೆ. ಒಂದು ದೊಡ್ಡ ಅದ್ಭುತ ಕಾರ್ಯ ನಡೆದಿದೆ ಯೆರೂಸಲೇಮಿನಲ್ಲಿ. ಈಗ ಅದರ ಪರಿಣಾಮವಾಗಿ ಶಿಷ್ಯರ ಸಂಖ್ಯೆ ಯೆರೂಸಲೇಮಿನಲ್ಲಿ 5,000 ನಂತರ 9ನೇ ಅಧ್ಯಾಯದಲ್ಲಿ ಪೇತ್ರನು ಎಲ್ಲೆಡೆ ಆತನು ಸಂಚಾರ ಮಾಡುತ್ತಾ ಆತನು ಐನೇನೆಂಬ ಒಬ್ಬ ಪಾರ್ಶ್ವವಾಯು ರೋಗಿಯನ್ನ ಆತನು ಗುಣಪಡಿಸ್ತಾನೆ. ಈ ಸುದ್ದಿಯು ಲುದ್ದದಲ್ಲಿಯೂ ಸಾರೋನ್ ಪ್ರಾಂತದಲ್ಲಿಯೂ ಅನೇಕ ಪಟ್ಟಣ ಹಳ್ಳಿಗಳನ್ನು ಒಳಗೊಂಡ ಒಂದು ಸಾರೋನ್ ಪ್ರಾಂತದ ಎಲ್ಲಾ ಕಡೆ ಈ ಸುದ್ದಿ ವ್ಯಾಪಿಸಿದಾಗ ಲುದ್ದ ಮತ್ತೆ ಸಾರೋನ್ ಪ್ರಾಂತದಲ್ಲಿದ್ದ ಎಲ್ಲಾ ಹಳ್ಳಿಗಳವರು ಪರಿಪೂರ್ಣವಾಗಿ ಯೇಸುಕ್ರಿಸ್ತನ ಕಡೆಗೆ ತಿರುಗಿದ್ದಾರೆ. ಬೇರೆ ಒಂದು ಬಲೆ ಬೀಸಿ ರಾಶಿ ಮೀನು ಹಿಡಿಯುತ್ತಿದ್ದ ಪೇತ್ರನನ್ನು ಕರೆದ ದೇವರು ಆತನಿಗೆ ಮೀನು ಗಾಳ ಹಾಕಿ ಒಂದೊಂದೇ ಮೀನು ಹಿಡಿಯುವಂಥ ಕೆಲಸಕ್ಕೆ ದೇವರು ಆತನ ನೇಮಿಸಲಿಲ್ಲ. ಬಲೆ ಬೀಸಿ ರಾಶಿ ಮೀನನ್ನು ಹಿಡಿಯುತ್ತಿದ್ದವನನ್ನ ಅದೇ ವಿಧದಲ್ಲಿ ಆತನು ನಡೆಸಿಕೊಂಡಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಯೇಸು ತಾನು ಕರೆದ ಕೆಲಸದಲ್ಲಿ ಈ ಲೋಕದಲ್ಲಿ ಅವರನ್ನು ನಂಬಿಕಸ್ಥರನ್ನಾಗಿ ಮಾಡಿದ್ದಾನೆ. ಅವರು ಯಾವ
ನಿರೀಕ್ಷೆಯಲ್ಲಿ ಸೇರಬೇಕೋ ಅದಕ್ಕೂ ಅವರನ್ನ ತನ್ನೊಂದಿಗೆ ಆತನು ಅವರನ್ನು ನಡೆಸಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವ ಜನರೇ, ನಂಬಿಗಸ್ತನಾದ ಯೇಸು ಕ್ರಿಸ್ತನ ಈ ಕರೆ ಆ ದಿನ ಶಿಷ್ಯರಿಗೆ ಅಪೊಸ್ತಲರಿಗಿದ್ದ ಹಾಗೆ ಈ ದಿನ ನಿನಗೂ ನನಗೂ ಉಂಟು. ಯೇಸುವಿನ ಈ ಕರೆ ಇಂದಿಗೂ ಜೀವಂತವಾದ ಕರೆ. ಈ ಕರೆಗೆ ನಾವು ನಮ್ಮನ್ನು ಒಪ್ಪಿಸಿಕೊಡಲೇಬೇಕು. ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ನಿನ್ನ ಮಹಾಗಣವುಳ್ಳ ನಾಮಕ್ಕೆ ಸ್ತೋತ್ರ. ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೆ, ನಿನ್ನನ್ನು ಹಿಂಬಾಲಿಸುವಂತೆ ನೀನು ಶಿಷ್ಯರನ್ನು ಕರೆದಿ, ಪೇತ್ರ ಆಂದ್ರೇಯರನ್ನು ಕರೆದಿ, ಅವರನ್ನು ನೋಡಿ ನನ್ನ ಹಿಂದೆ ಬಂದಿದ್ರೆ ಮನುಷ್ಯರನ್ನು ಹಿಡಿಯುವ ಬೆಸ್ತರನಾಗಿ ನಿಮ್ಮನ್ನು ಮಾಡ್ತೇನೆ ಎಂಬುದಾಗಿ ಹೇಳಿದಿ ಸ್ವಾಮಿ. ದೇವರೇ, ಅವರು ಎಲ್ಲ ಬಿಟ್ಟು ನಿನ್ನನ್ನು ಹಿಂಬಾಲಿಸಿದ್ರಪ್ಪ. ನೀನು ಅವರಿಗೆ ನಂಬಿಗಸ್ತನಾಗಿದ್ದು ಈ ಲೋಕದಲ್ಲಿ ಕರ್ತನೆ ಅವರು ಸಾರಿದ ಒಂದು ಸುವಾರ್ತೆ ಅಥವಾ ಅವರ ಮೂಲಕ ಉಂಟಾದ ಅದ್ಭುತ ಕಾರ್ಯ, ಅವರ ಮೂಲಕ ಉಂಟಾದ ಒಂದು ಸ್ವಸ್ಥತೆ, ಹೀಗೆ ಪ್ರತಿಯೊಂದು ಭಾಗದಲ್ಲಿಯೂ ಕರ್ತನೆ ಊರುಗಳೇ, ರಾಶಿ ಜನರೇ, ಸಾವಿರ ಸಂಖ್ಯೆಯಲ್ಲಿ ಕರ್ತನೆ ನಿನ್ನೆಡೆ ಬರುವಂತೆ ನೀನವನ್ನು ಸಫಲರನ್ನಾಗಿ ಮಾಡಿದ್ದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಮಹಾಕೃಪೆಯ ಪರಲೋಕ ತಂದೆ, ನಿನ್ನ ಈ ಘನವುಳ್ಳ ನಾಮಕ್ಕೆ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೇ, ನಿನಗೆ ಸ್ತೋತ್ರ. ಕರ್ತನೇ, ಪರಲೋಕ ಕರ್ತನೇ, ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೇ, ವಾಕ್ಯವನ್ನು ಕೇಳಿ ಕರ್ತನೇ ನಿನ್ನನ್ನು ಹಿಂಬಾಲಿಸೋದಕ್ಕೆ ತೀರ್ಮಾನಿಸುವ ಈ ಪ್ರಿಯರನ್ನು ಆಶೀರ್ವದಿಸು. ಸೇವೆಗಾಗಿ ತಮ್ಮನ್ನು ಸಮರ್ಪಿಸಿಕೊಳ್ಳೋ ಇವರನ್ನು ಆಶೀರ್ವದಿಸು. ಕರ್ತನೇ, ಇವರನ್ನು ಸಹ ಈ ಶಿಷ್ಯರಂತೆ 100ಕ್ಕೆ 100 ಕರ್ತನೆ ಜಯಶಾಲಿಗಳನ್ನಾಗಿ ನೀನು ಮಾರ್ಪಡಿಸು ಸ್ವಾಮಿ. ನಿನಗೆ ಮಹಿಮೆ ಆಗಲಿ. ನಂಬಿಗಸ್ತನಾದ ದೇವರೇ, ನೀನು ಎಲ್ಲಿಂದ ಬಂದಿಯೋ ಅಲ್ಲಿಗೆ ಹೋಗಿದ್ದಿ. ನಮ್ಮನ್ನು ನೀನು ಹೋದ ನಿತ್ಯತ್ವಕ್ಕೆ ಸೇರಿಸಿಕೊಳ್ಳುವನಾಗಿದ್ದಿ. ನಿನ್ನ ಮೇಲೆ ನಾವು ನಂಬಿಕೆ ಇಟ್ಟಿದ್ದೇವೆ. ನಿನಗೇ ಮಹಿಮೆ ಆಗಲಿ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದೆವು ನಮ್ಮ ತಂದೆಯೇ, ಆಮೆನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆ.